ಗುರು ಫೈನಲ್ ಆಗಿ ಇಂಡಿಯನ್ ಟೀಮ್ ಇಂದ ಒಂದು ಬಿಗ್ ಅನೌನ್ಸ್ಮೆಂಟ್ ಕೂಡ ಬಂತು. ತುಂಬಾ ಜನ ವೇಟ್ ಕೂಡ ಮಾಡ್ತಾ ಇದ್ರಿ T20 ವರ್ಲ್ಡ್ ಕಪ್ ಗೆ ಸ್ಕ್ವಾಡ್ ಯಾವ ತರ ಇರುತ್ತೆ, ಯಾರನ್ನ ತಗೊಳ್ತಾರೆ, ಯಾರನ್ನ ಬಿಡ್ತಾರೆ ಅಂತ. ಈಗ ಫೈನಲ್ ಆಗಿ ಇಷ್ಟ ತನಕ ಮೀಟಿಂಗ್ ಕೂಡ ಆಗ್ತಿತ್ತು. ಮೀಟಿಂಗ್ ಆದ್ಮೇಲೆ ಈಗ ಟೀಮ್ ಅನ್ನ ರಿಲೀಸ್ ಕೂಡ ಮಾಡಿದ್ರೆ ತಕ್ಷಣ ಪಟ್ಟನಿಗೆ ವಿಡಿಯೋ ಕೂಡ ಮಾಡ್ತಾ ಇದೀನಿ. ಮತ್ತೆ ಇಬ್ಬರನ್ನ ಈ ಒಂದು ಟೀಮ್ ಇಂದ ಕೈ ಕೂಡ ಬಿಟ್ಟಿದ್ದಾರೆ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಹಾಗೆ ಹೀಗೆ ಅಂತ. ಸೊ ಯಾರನ್ನ ಕೈ ಬಿಟ್ಟಿದ್ದಾರೆ, ಯಾವ ರೀಸನ್ಗೋಸ್ಕರ ಆ ಒಂದು ಇಬ್ರು ಪ್ಲೇಯರ್ನ ಬಿಟ್ಟಿದ್ದಾರೆ, ಯಾರು ಆ ಪ್ಲೇಯರ್ ಪ್ರತಿಯೊಂದು ಕೂಡ ನಾನು ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋನ ಲಾಸ್ಟ್ ತನಕ ನೋಡಿ. ಮಾತಾಡೋದು ಸ್ವಲ್ಪ ಫಾಸ್ಟ್ ಆಗ್ಬೋದು, ಅಂದ್ರೆ ಬ್ರೇಕಿಂಗ್ ನ್ಯೂಸ್ ಅಲ್ಲ, ಹಾಗಾಗಿ ವಿಡಿಯೋಗೇನು ಲೈಕ್ ಮಾಡಲಿಲ್ಲ ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ. ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ನ ಫಾಸ್ಟ್ ಅಪ್ಡೇಟ್ಸ್ ಅನ್ನ ಬೇಗ ಬೇಗ ನೋಡ್ತಾ ಇರಬಹುದು. ಸಬ್ಸ್ಕ್ರೈಬ್ ಮಾಡಿ ಗುರು. ಫ್ರೆಂಡ್ಸ್, ನಿಮ್ಗೆ ಗೊತ್ತಿರಂಗೆ ಮುಂದಿನ ವರ್ಷ ಅಂದ್ರೆ 2026 ಫೆಬ್ರವರಿ 7ರಿಂದ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಕೂಡ ಆಗ್ತಾ ಇದೆ. ಮಾರ್ಚ್ 8ನೇ ತಾರೀಕು ಫೈನಲ್ ಕೂಡ ಇರುವಂತದ್ದು. ಟೋಟಲ್ 29 ದಿನ ಈ ಒಂದು T20 ವರ್ಲ್ಡ್ ಕಪ್ ಕೂಡ ನಡೆಯುವಂತದ್ದು. ಫಸ್ಟ್ನೇ ಮ್ಯಾಚ್ ಇಂಡಿಯಾ ವರ್ಸಸ್ USA ಕೂಡ ನಡೆಯುತ್ತೆ. ಅದು ನಮ್ಮ ಮುಂಬೈ ವಾಕೆಂಡೆ ಸ್ಟೇಡಿಯಂ ಅಲ್ಲಿ ಕೂಡ ನಡೀತಿರುವಂತದ್ದು. ಸೊ ಇಷ್ಟು ತನಕ ಮತ್ತೆ ಎಷ್ಟು ದಿನ ನೀವು ಕೂಡ ವೇಟ್ ಮಾಡ್ತಿದ್ರಿ ಈ T20 ವರ್ಲ್ಡ್ ಕಪ್ ಗೆ ಯಾರನ್ನ ಸೆಲೆಕ್ಟ್ ಮಾಡಬಹುದು ಮತ್ತೆ ಯಾರನ್ನ ಕೈ ಬಿಡಬಹುದು ಅಂತ. ಫೈನಲ್ ಆಗಿ ಟೀಮ್ ಅನ್ನ ರಿವೀಲ್ ಕೂಡ ಮಾಡಿದ್ರೆ ಯಾರ್ಯಾರು ಅಂತ ಹೇಳ್ತೀನಿ. ಸೂರ್ಯಕುಮಾರ್ ಯಾದವ್ ಇಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ, ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಮತ್ತೆ ಶಿವಮ್ ಡುಬೆ, ಅಕ್ಷರ್ ಪಟೇಲ್ ಇಲ್ಲಿ ವೈಸ್ ಕ್ಯಾಪ್ಟನ್ ಕೂಡ ಮಾಡಿರುವಂತದ್ದು. ಅದಾದ್ಮೇಲೆ ಜಸ್ಪ್ರೀತ್ ಬುಮ್ರಾ, ರಿಂಕು ಸಿಂಗ್, ಅದಾದ್ಮೇಲೆ ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ವಾಷಿಂಗ್ಟನ್ ಸುಂದರ್ ಮತ್ತೆ ಇಶಾನ್ ಕಿಶನ್ ಇಲ್ಲಿ ಹಾಕೊಂಡಿದ್ರೆ. ಇಲ್ಲಿ ಯಾರ್ಯಾರನ್ನ ಕೈ ಬಿಟ್ಟಿದ್ದಾರೆ ಅಂದ್ರೆ ಗಿಲ್ ಮತ್ತೆ ಇನ್ನೊಬ್ಬ ಯಾರಪ್ಪ, ಅದು ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಆಗಿದ್ರಲ್ಲ. ಸೊ ಇಬ್ರನ್ನ ಕೈ ಟೀಮ್ ಇಂದ ಹೊರ ಕೂಡ ಹಾಕಿರುವಂತದ್ದು. ಏನಕ್ಕೆ ಅಂದ್ರೆ ಲಾಸ್ಟ್ T20 ಮ್ಯಾಚ್ ಅಲ್ಲಿ ಅಂತ ಪರ್ಫಾರ್ಮೆನ್ಸ್ ಶೋ ಮಾಡಿಲ್ಲ ಅಂತ ಸೂರ್ಯಕುಮಾರ್ ಯಾದವ್ ಅವರು ನಡೆದ ಮೀಟಿಂಗ್ ಅಲ್ಲಿ ಕೂಡ ಹೇಳಿದ್ದಾರೆ. ಅದಾದ್ಮೇಲೆ ಈಗ T20 ಆಯ್ತಲ್ಲ, ಅದರಲ್ಲೂ ಸರಿಯಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡಿಲ್ಲ. ಮತ್ತೆ ಹಾಫ್ ಸೆಂಚುರಿ ಕೂಡ ಅವರು ಒಂದು T20 ಅಲ್ಲಿ ಹೊಡೆದಿಲ್ಲ. ಮತ್ತೆ ಬೇಕಾಬಿಟ್ಟಿ ಆಡಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರು T20 ವರ್ಲ್ಡ್ ಕಪ್ ಅಲ್ಲಿ ಆಡಕ್ಕೆ ಅನರ್ಹರಾಗಿದ್ದಾರೆ. ಹಾಗಾಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಆಚೆ ಗುರುಸಿದೀವಿ ಅಂತ ಹೇಳಿದ್ದಾರೆ. ಹಾಗೂ ಜಿತೇಶ್ ಶರ್ಮಾ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿ ಅಪ್ಡೇಟ್ ಕೂಡ ಬಂದಿಲ್ಲ, ಬಟ್ ಅವ್ರನ್ನ ಕೂಡ ಆಚೆ ಇಟ್ಟಿದೀವಿ ಅಂತ ಸೂರ್ಯಕುಮಾರ್ ಯಾದವ್ ಈಗ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಲಾಸ್ಟ್ ವರ್ಲ್ಡ್ ಕಪ್ ಆದಾಗಲೂ ಕೂಡ ಅಷ್ಟೇ ಶುಭಮ್ ಗಿಲ್ ಅನ್ನ ಆಚೆ ಕೂಡ ಇಟ್ಟಿದ್ರು. ಈ ವರ್ಲ್ಡ್ ಕಪ್ ಆಗ್ಬೇಕಾದ್ರೂ ಕೂಡ ಅಷ್ಟೇ ಆಚೆ ಇದ್ದಾರೆ ಅಂತ ಅವರು ಓಪನ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಮತ್ತೆ ಇಲ್ಲಿ ಜಿತೇಶ್ ಶರ್ಮನ ಬದಲು ಸಂಜು ಸ್ಯಾಮ್ಸನ್ ಏನೋ ಹಾಕೊಂಡಿದ್ರೆ ಅಂದ್ರೆ ಈ ಸಲ T20 ಲೀಗ್ ಆಯ್ತಲ್ಲ, ಅದ್ರಲ್ಲಿ ನೀವೇ ನೋಡಬಹುದು ಸಂಜು ಸ್ಯಾಮ್ಸನ್ ಯಾವ ತರ ಪರ್ಫಾರ್ಮ್ ಮಾಡಿದ್ರ ಅಂತ. ಅದಾದ್ಮೇಲೆ ವಿಕೆಟ್ ಕೀಪರ್ ಆಗಿ ಕೂಡ ಟೀಮ್ ಅನ್ನ ಬ್ಯಾಲೆನ್ಸ್ ಕೂಡ ಮಾಡ್ತಾರೆ. ಇದರಿಂದ ಸಂಜು ಸ್ಯಾಮ್ಸನ್ ಸೆಲೆಕ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೇ ಅವರ ಫಾರ್ಮ್ ಬಗ್ಗೆ ಮಾತಾಡಿದ್ದಾರೆ. T20 ವರ್ಲ್ಡ್ ಕಪ್ ಅಲ್ಲಿ ಒಂದು ಹೊಸ ಸೂರ್ಯನ ನೋಡ್ತೀರಾ, ಒಂದು ಒಳ್ಳೆ ಫಾರ್ಮ್ ಅಲ್ಲಿ ನಾನು ಇಲ್ಲಿ ಆಡ್ತೀನಿ ಅಂತ ಅವ್ರು ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ನೋಡೋಣ ಯಾವ ತರ ಆಡ್ತಾರೆ ಅಂತ. ಏನಕ್ಕೆ ಅಂದ್ರೆ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ T20 ಅಲ್ಲಿ ಕೆಲವೊಂದು ಮ್ಯಾಚ್ ಅವರು ಕೂಡ ಫ್ಲಾಪ್ ಕೂಡ ಆಗಿದ್ದಾರೆ, ಸರಿಯಾಗಿ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈ ತರ ಫಾರ್ಮ್ ಅನ್ನ ನಾನು ವರ್ಲ್ಡ್ ಕಪ್ ಅಲ್ಲಿ ಕೊಡೋದಿಲ್ಲ, ಚೆನ್ನಾಗಿರೋ ಫಾರ್ಮ್ ಅನ್ನ ಕೂಡ ಕೊಡ್ತೀನಿ, ಬೆಟರ್ ಆಗಿರುವ ಸೂರ್ಯನ ನೋಡ್ತೀರಾ ಅಂತ ಅವರೇ ಒಂದು ಓಪನ್ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ನೋಡಿದ್ವಿ ಅಂದ್ರೆ ಸೂರ್ಯಕುಮಾರ್ ಯಾದವ್ ಇದ್ದಾರೆ, ಅಭಿಷೇಕ್ ಶರ್ಮಾ ಆಗಿರಬಹುದು, ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಕೂಡ ಆಗಿದ್ದಾರೆ, ಅದಾದ್ಮೇಲೆ ತಿಲಕ್ ವರ್ಮಾ ಇದೆ. ಫ್ರೆಂಡ್ಸ್, ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಟೀಮ್ ಇಂಡಿಯಾ ಸ್ಟ್ರಾಂಗ್ ಕೂಡ ಮಾಡ್ಕೊಂಡಿದೆ. ಅಕ್ಷರ್ ಪಟೇಲ್ ಕೂಡ ಅಷ್ಟೇ, ಅವರು ಕೂಡ ಆಲ್ರೌಂಡರ್ ಕೂಡ ಆಗಿದ್ದಾರೆ, ಮತ್ತೆ ಬೌಲಿಂಗ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಅದಾದ್ಮೇಲೆ ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ವಾಷಿಂಗ್ಟನ್ ಸುಂದರ್ ಕೂಡ ಇದ್ದಾರೆ. ಸೊ ಬೌಲಿಂಗ್ ಲೈನ್ ಅಪ್ ಕೂಡ ಹಾಗೆ ಸ್ಟ್ರಾಂಗ್ ಇರುವಂತದ್ದು. ಈ ಒಂದು ಟೀಮ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಗುರು, ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಅಲ್ಲಿ ಬ್ಯಾಲೆನ್ಸ್ ಕೂಡ ಆಗಿದೆ, ಮತ್ತೆ ಒಂದು ಸ್ಟ್ರಾಂಗ್ ಟೀಮ್ ಆಗಿ ಕೂಡ ಕಾಣ್ತಿದೆ. ನೋಡೋಣ ಈ ಒಂದು T20 ವರ್ಲ್ಡ್ ಕಪ್ ಅಲ್ಲಿ ಯಾವ ತರ ಪ್ರದರ್ಶನ ನೀಡ್ತಾರೆ ಅಂತ. ಸೊ ಇಷ್ಟು ಅಪ್ಡೇಟ್ಸ್ ಇದಾಗಿತ್ತು. ಏನಾದ್ರೂ ಅಪ್ಡೇಟ್ ಇತ್ತು ಅಂದ್ರೆ ಫಾಸ್ಟ್ ಆಗಿ ವಿಡಿಯೋನ ಮಾಡಿ ಹಾಕ್ತೀನಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.